ಫುಟೇಜ್ ಬಂದಿರಿ ಸರ್, ಅದು ನಮ್ಗೆ ಏನು ಗೊತ್ತಾಗಿಲ್ಲ, ಅದನ್ನ ಓಪನ್ ಬಂದಿಲ್ರಿ ಸರ್. ಬರ್ಬೇಕ್ರಿ ಅಣ್ಣ, ನಮ್ಗೆ ಒಂದು ತಾಸೊಳಗೆ ಬರ್ಬೇಕಾ? ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. बोलो डॉक्टर बाबा साहब अम्बेडकर की जय, बुद्ध भगवान की जय. डॉक्टर बाबा साहब अम्बेडकर ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ. बोलो डॉक्टर बाबा साहब अम्बेडकर की जय, भगवान की जय. ನಿಲ್ಜಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜಯಂತಿ ನಿಮಿತ್ತವಾಗಿ ಹಾಗೂ ಗ್ರಾಮದ ದೇವತೆಯಾದ ದುರ್ಗಾ ಮಾತಾ ಅವರ ಜಾತ್ರೆ ನಿಮಿತ್ತವಾಗಿ ಅಳವಡಿಸಿರುವಂಥ ಈ ಒಂದು ಬ್ಯಾನರ್ಗಳನ್ನು ಊರಿನ ಎಲ್ಲ ದಲಿತ ಬಾಂಧವರು ಸೇರಿಕೊಂಡು ಒಂದು ಊರಿನ ವಿಷಯವನ್ನು ಎಲ್ಲ ಜನಕ್ಕೆ ಮುಟ್ಟಿಸ್ಬೇಕಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರತಿ ವರ್ಷ ಮಾಡ್ಕೊತಾ ಬರ್ತಿದ್ದಾರೆ. ಅದೇ ರೀತಿಯಾಗಿ ಜಯಂತಿ ಮುಗಿದ ಕೂಡಲೇ ಊರ ಒಂದು ಜಾತ್ರೆ ಇರ್ತದೆ. ಆ ಜಾತ್ರೆ ಒಳಗೆ ಇಂಥ ಎಲ್ಲ ಅತಿ ವಿಜೃಂಭಣೆಯಿಂದ ಬ್ಯಾನರ್ಗಳನ್ನ ಹಾಕಿ ಯುವಕರು ತಿಳುವಳಿಕೆ ಇದ್ದವರು ಎಲ್ಲರೂ ಒಟ್ಟಿಗೆಯಾಗಿ ಊರು ಜಾತ್ರೆ ಮಾಡ್ಬೇಕಂತ ಹೇಳಿ ಒಂದು ಅಭಿಪ್ರಾಯ ಪಟ್ಟಿದ್ದಾರೆ. ಆ ಒಂದು ಅಭಿಪ್ರಾಯಕ್ಕೆ ಏನು ಮಾಡಿದಾರಪ್ಪ ಅಂದ್ರೆ, ಈ ಊರಿನ ಕಿಡಿಗೇಡಿಗಳು ಯುವಕರು ಬೆಳೆಯುವುದನ್ನು ಕಣ್ಣಾರೆ ನೋಡೋಕ್ಕಾಗದ, ಕೈಲಿ ತಮಗೆ ಏನು ಮಾರೋಕ್ಕಾಗದ ಮಧ್ಯರಾತ್ರಿ ಬಂದು ಸಗಣಿಯನ್ನು ಬರ್ಚಿದಾರ. ಇದು ದುಃಖಗೇಡಿ ಸಂಗತಿ. ನಿಲ್ಜಿ ಗ್ರಾಮದಾಗ ಇಂಥದ್ದು ಆಗಬಾರ್ದು. ಮಾನ್ಯ ನಮ್ಮ ಶಾಸಕರಾದಂಥ ಮಹೇಂದ್ರಣ್ಣ ತಮ್ಮಣ್ಣವ್ರು ಸರ್, ಈ ಕಡೆ ಒಂದು ಸ್ವಲ್ಪ ನಿಮ್ಮದು ಒಂದು ಸ್ವಲ್ಪ ಗಮನ ಇರಬೇಕಂತ ಹೇಳಿ ನಾವೊಂದು ಈ ಒಂದು ಸಂಘಟನೆ ಮುಖಾಂತರ ನಿಮಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ದಲಿತ ಬಾಂಧವರು ಓಟಿಗಾಗಿ ನೋಟಿಗಾಗಿ ಅಷ್ಟೇ ಅಲ್ಲ, ನಮ್ಮ ಜನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಚಿಂತನೆಗಳನ್ನು ಕೊಟ್ಟಿದಾರ ಅದನ್ನು ಶಿಕ್ಷಣವನ್ನು ಪಡ್ಕೊಂಡು ನಾವು ಏನಾಗಬೇಕಪ್ಪ ಅಂದ್ರೆ ಜಾಗರೂಕರಾಗಿ ಇಂಥ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮದಡಿ ಒಳಗೆ ಶಿಕ್ಷೆ ಅವರಿಗೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತಿನ ದಿವಸ ನಾವು ಇಲ್ಲಿ ನಿಲ್ಸಿ ಗ್ರಾಮದಾಗ ಮಾತಾಡ್ತೀವಿ.